ನಮಸ್ಕಾರ ರೀ ಗೇಮರ್ ಮಂದಿ, ವೆಲ್ಕಮ್ ಬ್ಯಾಕ್ ಟು ಗೇಮರ್ ಮಂದಿ. ಗೇಮರ್ ಮಂದಿ ವೆಲ್ಕಮ್ ಮಾಡಾಯ್ತು. ಯಾವ ಚಾನಲ್ ಹೇಳ್ರಿ ಈಗ. ಹಾ. ವೆಲ್ಕಮ್ ಬ್ಯಾಕ್ ಟು ಸೂರಜ್ ವಿಡಿಯೋ ಗೇಮಿಂಗ್ ಚಾನಲ್. ಸಾಕ್ ಬಿಡ್ರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಟು ಸೂರಜ್ ಗೇಮಿಂಗ್ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ರ್ಯಾಂಚ್ ಸಿಮ್ಯುಲೇಟರ್ ಪಾರ್ಟ್ 4 ಮಾಡಿದ್ರು. ಈ ವಿಡಿಯೋದಲ್ಲಿ ರ್ಯಾಂಚ್ ಸಿಮ್ಯುಲೇಟರ್ ಪಾರ್ಟ್ 5 ಮಾಡ್ತಿದ್ದೀವಿ. ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡಿದೆ, ಯಾಕಂದ್ರೆ ಪಾಪಣ್ಣವ್ರು ಸಿಕ್ಕಾಪಟ್ಟೆ ಬಿಸಿ, ಅವರು ಸಿನಿಮಾ ಶೂಟಿಂಗ್ ಅಲ್ಲಿ ಅಲ್ಲೆಲ್ಲ ಬಿಸಿ ಇದ್ರು. ಹಂಗಾಗಿ ಇವತ್ತು ಸಿಕ್ಕಿದ್ರು. ಬರ್ರಿ, ರ್ಯಾಂಚ್ ಸಿಮ್ಯುಲೇಟರ್ ಪಾರ್ಟ್ 5. ಲಾಸ್ಟ್ ವಿಡಿಯೋಲಿ ಒಂದು ಪಿಗ್ ಪರ್ಚೇಸ್ ಮಾಡಿದ್ರು ಗೈಸ್, ಅದಷ್ಟೇ ನೆನ್ಪುಂಟು ನಂಗೆ. ಮುಂದೆ ಇದೊಂದು ಮಾಡಿದ್ರಲ್ಲ, ಒಂದು ದೊಡ್ಡ ಕೊಟ್ಟಿಗೆ ಕಟ್ಟಿ ಅದರಲ್ಲಿ ನಮ್ದೊಂದು ಎರಡು ಕುರಿ ಅದು ರಿವೆಂಜ್ ತಗೊಳಕ್ ಒಂದು ಹಂದಿ ತಂದು ಸಾಕಾರೆ. ಆ ಹಂದಿ ಪರಿಸ್ಥಿತಿ ಏನಾಗದೆ ಅನ್ನೋದು ಗೊತ್ತಿಲ್ಲ, ಈಗ ನೋಡ್ಬೇಕು. ಹಿಂಗೆಲ್ಲ ಗೇಟ್ ಮಾಡಿದ್ರಲ್ಲ ಹಂದಿ ನಾವು ತಗೊಂಡ್ಬೇಕಾದ್ರೆ ಇಷ್ಟೇ ಸಣ್ಣ ಇತ್ತೇನ ಹಂದಿ? ಹೌದು, ಹಾಂ ದೊಡ್ಡ ಆಗದಿ ಇಲ್ಲ ಗಾಯ, ಸ್ವಲ್ಪ ದೊಡ್ಡ ಆಗದೆ. ಏನೋ ಸ್ಟಿಚ್ ಗಿಚ್ ಹೊಡೆದಾರಲ್ಲ ಹಂದಿಗೆ. ಇದೆ ಏನಿದೆ? ಮಧ್ಯೆ ಹೊಲಿಗೆ ಹಾಕಿದ್ರು. ಹಂದಿ ನೀರು ಉಂಟು, ನೀರು ಹಂಗೆ ಉಂಟು, ಫುಡ್ ಹಂಗೆ ಉಂಟು, ತಿಂತಾನೆ ಇಲ್ಲಲ್ಲ ಇದು. ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ಬರೀ ಒಂದೇ ಹಂದಿ ಉಂಟು. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಪಾಪಣ್ಣವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ. ಏನು ಮಾಡುವ ಇವತ್ತಿನ ವಿಡಿಯೋದಲ್ಲಿ? ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹಂದಿ ಕೊಚ್ಚು ಮಾರಿ ಇರುವುದೇ ಆಹಾರ ತಯಾರು ಮಾಡೋದು ಪಾತ್ರೆ ತರುವ. ಇರೋದೇ ಒಂದು ಹಂದಿ ನಮ್ಮ ಹತ್ರ. ತಡ್ರಿ, ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟು ಉಂಟು ನೋಡುವ. $190 ಉಂಟು. ಅಲ್ಲಿ $1417 ಸಾಲ ಉಂಟು ಗೈಸ್. ನಮ್ದು ಸಾಲ ತೀರಿಸ್ಬೇಕು. ಬಡತನ, ಫುಲ್ ಬಡತನ ಇದೆ ಗೈಸ್. ಈಗ ಏನು ಮಾಡುವ ಅಂತ್ರಿ ಹೇಳ್ರಿ? ದುಡ್ಡು ಹೆಂಗೆ ಮಾಡೋದು ಹೇಳ್ರಿ? ಮರ ಕಟಿಂಗ್ ಮಾರುವ, ಆಂಟಿಗೆ ಮಾರುವ. ಆಂಟಿಗೆ ಮಾರೋದು? ಕಟ್ಟಿಗೆ ತಗೊಂಡೋಗಿ ಆಂಟಿಗೆ ಮಾರುದು. ಹಾಗೆ ಹಂಟ್ ಮಾಡುವ ಅಂದ್ರೆ ನಮ್ಮ ಹತ್ರ ಎಷ್ಟು ಉಂಟು ನೋಡ್ತೈತೇಳ್ರಿ. ಅದು ಬುಲೆಟ್ಸ್ ಎಲ್ಲ ಖಾಲಿ ಆಗಿದೆ, ಇದರಲ್ಲೂ ಖಾಲಿ. ಬರ್ರಿ, ನಮ್ಮ ಹತ್ರ ಬುಲೆಟ್ಸ್ ಇಲ್ಲ. ಆದರೂ ನಾವೀಗ ದುಡ್ಡು ಮಾಡುವ ಒಂದು ಆಸೆಯಿಂದ ಹೊರಟಿದ್ದೇವೆ. ಮೇನ್ ರೋಡಿಗೆ ಬಂದರು, ಸರೋಜಕ್ಕನ ಅಂಗಡಿ ಬಿಡ್ಕೋಕು. ಸರೋಜ ಅಕ್ಕನ ಅಂಗಡಿ ಬಂತು. ಸರೋಜ ಅಕ್ಕ ಈಗ ಅವತ್ತು ಹೆಂಗೆ ಕೂತ್ಕೊಂಡಿದ್ಲು, ಇವತ್ತು ಹಂಗೆ ಕೂತ್ಕೊಂಡಿರ್ತಿಲ್ಲ ನೋಡ್ರಿ. ಸರೋಜ ಅಕ್ಕ ನಮಸ್ಕಾರ. ಸುಮಾರು ದಿನ ಆಯ್ತು ಬರಲಿಲ್ಲಾಗಿತ್ತು. ಹೌದಲ್ಲ, ವೆಲ್ಕಮ್ ಟು ಮೇಕಪ್ ಪರ್ಚೇಸ್. ಸೇಮ್ ಡೈಲಾಗ್ ಹೊಡಿತದಲ್ರಿ ಇದು. ಹಂಗೆ ಯಾವ್ದು ಬೇಕಾದ ಪ್ರಾಣಿದೆಲ್ಲ ಪ್ರೈಸಿಂಗ್ ಏನಾಗದೆ ನೋಡು. ಇದು ಶೀಪ್ ಇರಲಿಲ್ಲ ಅವತ್ತು, ತಗೊಂಡಿಟ್ಟಾರಲ್ಲ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಣ್ಣು ಪಿಗ್ ಪರ್ಚೇಸ್ ಮಾಡ್ಬೇಕು ನಾವು. ಆಮೇಲೆ ಊಟ ಗಿಟಿ ಉಂಟಲ್ಲ, ಅದಕ್ಕೆ ಬುಲೆಟ್ಸ್ ತೊಗೊಳ್ಳೋ ಒಂದಿಷ್ಟು. ಬರ್ರಿ, ಈಗ ಕತ್ಲಾಯ್ತು ಗೈಸ್, ಏನೂ ಕಾಣೋದಿಲ್ಲ. ಒಂದು ಕೆಲಸ ಮಾಡುವ, ಇವತ್ತು ನಾವು ಸರೋಜಕ್ಕನ ಅಂಗಡಿಲೇ ಉಳಿಯೋದು. ಸರೋಜಕ್ಕ, ಗುಡ್ ನೈಟ್. ಗುಡ್ ನೈಟ್. ನೀವು ಕುರ್ಚಿ ಮೇಲೆ ಯಾಸ್, ಗುಡ್ ಮಾರ್ನಿಂಗ್. ನೈಟ್ ಡ್ಯೂಟಿ ನೋಡ್ರಿ ಮತ್ತೆ ಸರೋಜಕ್ಕ, ನೈಟ್ ಡ್ಯೂಟಿ. ಒಂದೊಂದು ಬುಲೆಟ್ ವೇಸ್ಟ್ ಆಗ್ಬಾರ್ದು. ಒಂದೊಂದು ಬುಲೆಟಿಗೂ ಒಂದೊಂದು ಪ್ರಾಣಿ ಹೊಡಿಬೇಕು. ಏನಾಗ್ತದೆ? ಹೌದೌದು, ಹೊಡಿಲೇಬೇಕು. ದುಡ್ಡು ಇಲ್ಲಲ್ಲ, ಸಾಲ ಯಾರು ತೀರ್ಸೋರಲ್ಲಿ? ಹೌದು. ದಗ್ಗಾನಿಸ್ ಲೋಡೆಡ್. ಈಗ ಪ್ರಾಣಿ ಅಜ್ಜನ ಗಾಡಿ, ಆ? ಅಜ್ಜನ ಗಾಡಿ ಒಂದು ಹುಡುಕ. ಅಜ್ಜನ ಗಾಡಿ ಒಂದು ಹುಡುಕ್ಬೇಕು. ಶೇಟ್, ಅಜ್ಜನ ಗಾಡಿ. ಈ ಗಾಡೀಲಿ ಮತ್ತು ನಾವು ಕಷ್ಟ ಉಂಟು ಓಡಾಡೋದು. ಅಜ್ಜನ ಗಾಡಿ ಇಲ್ಲೆಲ್ಲೋ ಇಟ್ಟಿದ್ರ? ಇದ್ದೆ ಇದು ನೋಡಿ ಹೇಳಿಲ್ಲ, ಅದೇ ತಕ ಅಜ್ಜನ ಗಾಡಿ. ಓ ಇಲ್ಲ, ಬಿದ್ದು ಬಿಟ್ರಲ್ಲ. ದೇವರೇ ಸೂಚನೆ ಕೊಟ್ಟ, ಅಜ್ಜನ ಗಾಡಿ ಬೇಡ, ಇದೇ ಬೇಡ, ಹೇಳಿ ಹೋಗಿ ನೀವು ಇದೇ ತಗೊಂಡು ಹೋಗುವ ಈಗ. ಅಂದ್ರೆ ರಾಶಿಗಳು ಪ್ರಾಣಿ ಸಿಕ್ಕರೆ ಹಾಂ, ಇದು ತುಂಬಕ್ಕೆ ದೊಡ್ಡ ತುಂಬಕ್ಕೆ ಚಲೋ ಆಗ್ತದೆ. ಈಗ ಎಷ್ಟು ಸಿಗ್ಬೋದು? ಎಷ್ಟೊಂದು 5-6 ಸಿಕ್ಕರೆ ಸಾಕಂತ್ರಿ. ಡಗ್ 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 ಹೊಡಿವ. ಈಗ ಇದಿಷ್ಟು ಜಾಗದಲ್ಲಿ ಕರಡಿಯಲ್ಲಿರ್ಬೋದು, ಇಲ್ಲಿ ಈ ಪಾರ್ಟಲ್ಲಿ. ಹಾಂ, ಇಲ್ಲಿ ಅಲ್ಲೇ ಹೋಗ, ಅದೇ ಪ್ಲೇಸ್, ಅಲ್ಲೇ ಹೋಗು. ಅಲ್ಲೇ ಹೋಗ್ತಾ. ಈಗ ನಾವು ಯಾಕೆ ಒಂದು ಬೇರೆ ಗಾಡಿ ತಗೋಬಾರ್ದು? ತಗೊಳ, ನಿಂಕಲ್ಲ ಅಜ್ಜನ ಆಸ್ತಿ ಉಂಟಲ್ಲ, ಇದು ಬದಿಗೆ ಹಾಕು. ಸಾಲ ಉಂಟಲ್ಲ ಸುಮಾರು. ಮತ್ತೆ ಅಜ್ಜನ ಆಸ್ತಿ ಮಾರ್ಕೊಂಡು ಗಾಡಿ ತಗೊಳ್ಳೋದಲ್ಲ, ಸ್ವಂತ ಸ್ವಂತ ದುಡ್ಡು ರೊಕ್ಕ ಮಾಡ್ಕೊ ತಗೊಳ್ಬೇಕು. ಹೌದು. ಅದು ಎಂಥ ಪ್ರಾಣಿ ಹೊಡಿತೆ ಅಂದರೆ, ಒಂದೊಂದು ಪ್ರಾಣಿಲಿ 5-5 ಪ್ರಾಣಿ ಅಷ್ಟು ಮಾಂಸ ಇರ್ಬೇಕು ಅಂತ ಪ್ರಾಣಿ. ಇಲ್ಲಿ ಯಾರು ಹೊಡೆದಾರಲ್ಲ ಆಲ್ರೆಡಿ, ನಾವೇ ಹೊಡೆದಿದ್ದು. ಬಿಟ್ಟಾಕ್ ಹೋಗಿದ್ದೀರಿ ನಾವು. ಓಕೆ, ಎಷ್ಟು ಫ್ರೆಶ್ ಉಂಟು ನೋಡ್ರಿ. ಹಾಳಾಗೋದಿಲ್ಲ, ತಗೊಂಡಿದ್ದು. ಇದು ವೇಸ್ಟ್ ಏನ? ಇಲ್ಲ 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 ಇಲ್ಲ, ಚಲೋ ಉಂಟು. ಎಷ್ಟು ಫ್ರೆಶ್ ಉಂಟು ನೋಡ್ರಿ ಮಾಂಸ. ಮತ್ತೆ ಕೋಲ್ಡ್ ವಾತಾವರಣ. ಇದು ಒಂಥರ ಮನಾಲಿ ಇದ್ದಂಗಲ್ಲ, ಫ್ರೆಶ್ ಇರ್ತದೆ ಮಾಂಸ. ನೀವು 7 ವರ್ಷ ಬಿಟ್ಟು ಗೇಮ್ ಆಡಿದ್ರು ಅಷ್ಟೇ ಫ್ರೆಶ್ ಇರ್ತದೆ. ಅಷ್ಟೇ ಫ್ರೆಶ್ ಇರ್ತದೆ. ಯಾಕೆ ಹೇಳ್ರಿ? ಯಾಕೆಂದ್ರೆ ಮೊನ್ನೆ ಮಾತ್ರ ಪ್ರಾಣಿ 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 ಪ್ರಾಣಿ
ಇದೆ 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 ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಕೊಡು ಕೊಡು ಹೆಂಗೆ ನರಿ ಮತ್ತೆ ಜಿಂಕೆಯ ಕುಸ್ತಿ ನಡೀತಿದೆ ಗಾಯ್ಸ್ ಈಗ ನಾವು ಅದರಲ್ಲಿ ಎರಡಕ್ಕೂ ಡಮ್ ಅನ್ಸ್ ಟ್ಯಾ ಓ ಒಂದೇ ಬುಲೆಟ್ ಒಂದೇ ಬುಲೆಟ್ ಇದು ಬಂತು ಬಂತು ಮತ್ತೊಂದು ಮತ್ತೊಂದು ಬಾ ಒಂದೊಂದೇ ಬುಲೆಟ್ ಇನ್ನು ಬುಲೆಟ್ಸ್ ವೇಸ್ಟ್ ಮಾಡೋ ಮಾತೇ ಇಲ್ಲ ಬರ್ರಿ ಭಾಳ ಆಯ್ತು ಗಾಡಿಯಲ್ಲಿ ತಗೊಬರುವ ಇಲ್ಲೇ ತಗೋಬರ್ರಿ ಅಲ್ಲಿ ರೆಡಿ ಮಾಡಿ ಇಡಿ ರೆಡಿ ಮಾಡಿರುತ್ತೆ ಫ್ರೆಶ್ ಸಿಕ್ತು 5 ಏ ಬಂದ್ 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 ಹಾಕ್ ಓ ಇಲ್ಲ ಮಿಸ್ ಆಯ್ತು ಈಗ ಜಾಡ್ಸ್ ಒಂದೊಂದೇ ಬುಲೆಟ್ ಬುಲೆಟ್ಸ್ ವೇಸ್ಟ್ ಮಾಡೋದು ಬೇಡ ರೊಕ್ಕಿಲ್ಲ ಮೊದಲೇ ಬೇಕ್ ನಡು ಈಗ ಅಷ್ಟು ತಗೊಂಡು ಅದನ್ನ ಹಾಕು ಸೀದಾ ಗಾಡಿಯಲ್ಲಿ ನನ್ನ ಲೆಕ್ಕ ಇವತ್ತು ನಾವು ಒಂದು 7-8 ಲಕ್ಷ ಮಾಡ್ತೀರಿ 8 ಲಕ್ಷ ಮಾಡ್ತೀರಿ ಇಲ್ಲದ್ರೆ ಕಳ್ಕೊಂತೀರಿ ಎರಡರಲ್ಲಿ ಅದ್ರ ಎರಡರಲ್ಲಿ ಒಂದು ಆಗ್ತದೆ ನಿಧಿ ಹುಡುಕೋದು ಇಲ್ಲೇನಿದ್ರಲ್ಲ ನಿಧಿ ಹುಡ್ಕೊಂಡು ತಗೊಂಡು ಹೋಗ್ಬೇಕು ಬೇಡ ಹಾಂ ನಿಧಿ ರಾಶಿ ರೊಕ್ಕ ಒಂದೇ ಸಲ ಶ್ರೀಮಂತರ ಬಿಡ್ತಾರೆ ಬೇಡ ಕಷ್ಟಪಟ್ಟ ಶ್ರೀಮಂತ ಆಗ್ಬೇಕು ಹೌದೌದು ಅದಕ್ಕೆ ಬೆಲೆ ಉಂಟು ಹೌದು ಕೈ ಕೆಸರಾದರೆ ಬಾಯಿ ಕೇಸರಿ ಬಾತ್ ನಾವೇ ಓಡಾಡೋ ಬದ್ಲು ಗಾಡಿನೂ ಗಾಡಿ ಗಾಡಿ ಟೈಮ್ ಎಷ್ಟು ಎಸ್ ಗೋ ಗೋ ಎಲ್ಲದು ಅಲ್ಲೇ ಹೊಂಡದಲ್ಲಿ ಇದ್ದೀತಲ್ಲ ಒಂದೇ ಒಂದು ಆಸೆಯು ಹಂದಿಯ ಬಳಸಲು ಯಾರು ಹಾಡು ಹಚ್ಚಾರಲ್ಲ ನಾನೇ ಹಾಡಿದ್ದು ನೀವು ಹಾಡಿದ್ದು ಖುಷಿ ನಾ ಪ್ರತಿ ಸಲ ಹೇಳ್ತೇನೆ ನಿಮ್ಗೆ ಹಾಡ್ಬೇಕಾದ್ರೆ ಸ್ವಲ್ಪ ಗೊತ್ತಾಗೋಂಗೆ ಹಾಡ್ರಿ ನೀವು ಪರ್ಫೆಕ್ಟ್ ಹಾಡು ಹೇಳ್ದಂಗೆ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತದೆ ಹಾಡ್ರಿ ಒಂದೇ ಒಂದು ಆಸೆಯು ನೋಡ್ರಿ ಸೇಮ್ ಹಾಡು ಹಚ್ಚದಂಗೆ ಹಂದಿಯ ಬಳಸಲು ಒಂದೇ ಒಂದು ಬಯಕೆಯು ಹಂದಿಯ ಮಾರಲು ಏ ನರಿ ಬಂದ್ ನರಿ 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 ನಿಲ್ಸ್ ನಿಲ್ಸ್ ನರಿ ಈಗ ನರಿಗೆ ತಡಿ ಓಡೋಯ್ತು ಏ ಬಂದು ಗಾಡಿ ಹಿಂದೆ ಕಚ್ಚು ಬಂತು ಜಾಡ್ಸ ಒಂದೊಂದೇ ಶಾಟ್ ಖಲಾಸ್ ಕಾಲಾಸ್ ನಿಕಾವೋ ಫಾಗ್ ಹೆಚ್ಚಾಗದೆ ಹಂಗಾಗಿ ಕಣ್ ಕಾಣೋದಿಲ್ಲಲ್ಲ ಪಾಪ ಅವಾಗ ನಮ್ಮ ಬಲೆಯಲ್ಲಿ ಬೀಳ್ತದೆ ಅವಾಗ ಎರಡು ಹೊಡೆದ್ರಲ್ಲ ಎಲ್ಲೋಯ್ತದ ಆಮೇಲೆ ಇನ್ನೊಂದು ನರಿ ಹೊಡೆದಿದ್ರಲ್ಲ ಇದು ನಾವು ಇಲ್ಲಿ ಇಲ್ಲಿ ಇದಲ್ಲ ಇದು ನರಿ ಅಲ್ಲ ಹಿಂಗಾಗಿ ನಾವು ಎಷ್ಟು ಕಡೆ ಎಷ್ಟು ಎಷ್ಟು ಲಾಸ್ ಮಾಡ್ಕೊಂಡಿದ್ವಿ ಹಾಗಾಗಿ ಲಾಸ್ ನಮಗೆ ಹಂಗಾಗಿ ಸಾಲದಲ್ಲಿ ಬಿದ್ದಿದ್ದು ನಾವು ನಮ್ದೆಲ್ಲ ಬೇರೆ ತಕೋಗಿದ್ರು ಹೌದು ನಾವಂತವ್ರಲ್ಲ ಮತ್ತೆ ನರಿ ಬಂತು ಮತ್ತೊಂದು ನರಿ ಬಂತು ನರಿ ಹೊಡೆದೋಡು ಹೋಗ್ತದೆ ನೆನಪು ನರಿ ಓಡುದಿಲ್ಲ ಅದೇ ಚಲೋ ನಮ್ಮ ಹತ್ರನೇ ಬರ್ತದೆ ಕಚ್ಚು ಬರ್ತದೆ ಈಗ ಎಲ್ಲೋಯ್ತದೆ ಕಚ್ಚಿ ಹೋಯ್ತು ನೋಡಿ ಇದೆ 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 ಹೇಳಿದೆ ಏ ಹಾಕ ಬಂತು ತೆಗೀತು ಜಟ್ ಓ ಇಲ್ಲಪ್ಪ ಇಲ್ಲ ಬಂತು ರಿಲೋಡ್ ಮಾಡ್ರಿ ಕೊಂತ ನಂಗೆ ಲೋಡ್ ಮಾಡ ಈಗ ಬಿಟ್ಟು ಇನ್ನೊಂದು ನರಿ ಹೊಡೆದಿದ್ರಿ ನಾವು ಇದಾಕ್ ಇದು ಫಸ್ಟ್ ಹಾಕೊಳುವ ಎಲ್ಲ ಹೊಡೆದ್ರೆ ಆಸೆ ಕಡು ಒಂದೇ ಸಿಕ್ಕುದಿಲ್ಲ ಲಾಸ್ ಕಂಪ್ನಿ ಇಲ್ಲ ಈ ಸಲ ಈ ವಿಡಿಯೋದಲ್ಲಿ ನಾವು ರೊಕ್ಕ ಮಾಡೋದೆ ಮಾಡೋದು ಫುಲ್ ತುಂಬುದು ಫುಲ್ ಗಾಡಿ ತುಂಬಿಸೇ ಬಿಡು ಒಂದೇ ಸಲ $60,000 2 ಗಾಡಿ ತಗೊಳ್ಳುವ ಹಂದಿದೇ ಸಾಕೋದು ಬರೀ ಮತ್ತೆ ಬರ್ತದೆ ಪ್ರಾಣಿ ಇಲ್ಲ ಇವತ್ತು ಫುಲ್ ನಾವು ಮಾಂಸ ತುಂಬ್ಕೊಂಡೇ ಹೋಗೋದು ಒಂದು ನರಿ ಒಂದು ಕರಡಿ ಹೊಡಿಬೇಕು ಈಗ ಹೌದು ಕರಡಿ ಒಂದು 2 ಕರಡಿ ಹೊಡೆದ್ಬಿಟ್ರೆ ಫುಲ್ ಮಾಂಸ ಇಲ್ಲೊಂದು ಉಂಟು ನೋಡ್ರಿ ನಿಲ್ಸೆ ಇಳಿ ಸಕಾಸ್ ಹೊಡಿವ ಕೂರ ಬುಲೆಟ್ ಹಾಳು ಮಾಡಬೇಡ ಉಂಟದು ಅದು ದೊಡ್ಡದಿದ್ರು ಮಾಂಸ ಅಷ್ಟೇ ಅದ್ರದ್ದು ಹೌದು ಕರಡಿ ಹಂಗಲ್ಲ ಸುಮ್ಮನೆ ಹೋಗೋಗ ಸುಮ್ಮನೆ ಸೌಂಡ್ ಮಾಡಿಬಿಡ್ರಿ ಚೀಟಿ ಹಾಕಿ ಏ ಓಡ್ತು ಮತ್ತೆ ಒಂದು ಬುಲೆಟಿಗೆ ಸಾಯೋದಿಲ್ಲ ಏನಿದೆ ಇಲ್ಲಪ್ಪ ತಾಗ್ಲಿಲ್ಲ ಅದಕ್ಕೆ ಹಾಕೀಗ ಬೇಡ ವೇಸ್ಟ್ ಮಾಡೋದು ಬೇಡ ಕರೆಕ್ಟ್ ಹಾಕೋ ತಡ್ರಿ ಹಾಂ ಈಗ ಬಿತ್ತು ಪಲ್ಟಿ ಹೋಗಯ್ಯ 3 ಖಾಲಿ 4ನೇದಕ್ಕೆ ಬಿತ್ತು ಇತ್ತಾಗ ತುಮ್ಕ ಹೇಳ್ತೀನಿ ಇಲ್ಲೊಂದು ಬಿಟ್ಟಿದೆ ಇಲ್ಲೊಂದು ಹೊಡೆದು ಬಿಡುವ ಹಿಂಗೆ ಹೊಡೆದು ಬಿಡ್ತೆ ಅದೇ ಜೋಡಿ ಮೇಲೆ ಒಂದು ಬಿತ್ತು 2 ಓ ಕ್ರೇಜಿ ಹೊಡ್ತಾ ಸೀದಾ ಅದ್ರ ಬಿಡ್ಕೊಯ್ ಎಲ್ಲ ಅಲ್ಲಲ್ಲೇ ತುಂಬ ಅಲ್ಲಲ್ಲೇ ತುಂಬ ಪಟಾಪಟ ಆಗ್ತದೆ ಟೈಮ್ ವೇಸ್ಟ್ ಬೇಡ ಇದೆ ಇಲ್ಲಿ ಈ ಮತ್ತೊಂದು ಬಂತು ಹಾಂ 2 ರೆಡಿ ಮಾಡು ಅಲ್ಲೇ ಗಾಡಿ ಅಲ್ಲಲ್ಲೇ ಸ್ಯಾಂಕ್ಷನ್ ಮಧ್ಯ ನಿಲ್ಸ್ ಓ ಕ್ವಾಲಿಟಿ ಇದಕ್ಕೆ 2 ಬುಲೆಟ್ ಬೇಕೇನೆ ಇದಕ್ಕೆ ಎಷ್ಟುಂಟು ಪಾಲ್ ಎಷ್ಟು 4 1 2 3 ಇದ್ರಲ್ಲಿ ಮಾಂಸ ಕಮ್ಮಿ ಮುಂದಕ್ಕೆ ಜಾಗಿಲ್ಲ ಜಾಗ ಉಂಟಾ
3 ಪೀಸ್. ಹಾಂ, ಅಲ್ಲಿ 2 ಉಂಟು. ಹಾಂ, ಎಲ್ಲಿ? ಅಲ್ಲಿ ಅಲ್ಲಿ ಹೊಡೆದಾಕಿದ್ದೀರ. ಹಾಂ, ಎಸ್, ಪರ್ಫೆಕ್ಟ್. ಅಲ್ಲಿ ಹೋಗ. ಏನು ನೆನಪಿನ ಶಕ್ತಿ ರೀ ನಿಮ್ದು? ಹಾಂ, ಮತ್ತೆ ಹಾಂ, ಸಾಲ ಉಂಟು, ಅದಕ್ಕೆ ನೆನಪು ಜಾಸ್ತಿ. ನನ್ನ ಜಾಸ್ತಿ. ಹಾಂ, ಬಿಂದ ಸಿಗಿದ್ರೆ ನೆನಪು ಕಮ್ಮಿ. ಹೌದು. ಹಾಂ, ಅದೇ ಇಲ್ಲೇ ಇದು ಇಲ್ಲೇ 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 ರೈಟ್ ಅಲ್ಲೇ ನಿಲ್ಸ್. ನಮ್ಗೆ ಇಲ್ಲಿ ನೋಡ್ರಿ ಹೆಂಗೆ ನಮಸ್ಕಾರ ಮಾಡ್ತೇವೆ ಉಂಟು ಮರಕ್ಕೆ ಹೇಳಿ. ಹಾಗೆ ಬಿದ್ದಿತ್ತು ಮರಕ್ಕೆ ಡಿಕ್ಕಿ ಹೊಡ್ಕೊ ಬಿತ್ತದು. ಹೌದು, ನಾವೇ ನೋಡಿದ್ದಿಲ್ಲಪ್ಪ. ಟೈಕ್ ಫುಲ್ಲು ಟೈಕ್ ನೋಡುವ. ಟಾರ್ಚ್ ಪರ್ಚೇಸ್ ಮಾಡ್ಬೇಕೆ ಈಗ ಇದ್ದಿದ್ದು ಸಾಲ ಜಾಸ್ತಿ ಈಗ ಟಾರ್ಚ್ ಎಲ್ಲ ಒಯ್ದ್ರೇನು ನಮ್ದು ಸಾಲಗಾರರು ಎಂತ ನೋಡಿ ಕೇಳಿ ನೋಡುವ ಒಯ್ಯಬೇಡಿ. ಈಗ ಯಾರು ಒಯ್ಯುದಿಲ್ಲ ಅಂತ ಸಿಕ್ಕಾಪಟ್ಟಿ ದುಡ್ಡು ಅದೆಲ್ಲ. ಸಿಕ್ಕಾಪಟ್ಟೆ ದುಡ್ಡಿಗೆ. ರೈಟ್, ಬರ್ರಿ ಮತ್ತೊಂದು ಹೊಡಿವ. ಮತ್ತೊಂದು 4 ಹೊಡಿವ ಈಗ. ಫುಲ್ ಎಲ್ಲೇನೋ ಗಾಡಿ ನಿಂತದೆ, ಶೂಟಿಂಗ್ ನಡೀತುಂಟು. ಶೂಟಿಂಗ್ ಹೌದಲ್ಲ? ಅಲ್ಲ ಅಲ್ಲ ಅಲ್ಲ, ಕ್ಯಾಂಪ್ ಇದು. ಇಲ್ಲೇನೋ ಉಂಟು ಗೈಸ್. ಇದೇನಿದೆ? ಅದ್ರೊಳಗೆ ಹೋಗು. ಮೀನು ಇದೇನಿದು? ಮೀನು ಹಿಡಿದು. ಹೌದು, ಇದು ಬಂಗ್ಲೆ. ಓ, ಇಲ್ಲಿ ಮಲ್ಕೋಬೋದು ನಾವು. ಮಲ್ಗೋದು. ಓ, ಸಾಕು ಕೇಳ. ತೆಗಿ ಗಾಡಿ ತೆಗಿ. ನೋಡ್ರಿ ಎಷ್ಟು ಮಾಂಸ ಉಂಟು. ಹಾಂ, ಅದು ಪದೇ ಪದೇ ನೋಡ್ಬಿಟ್ಟು ಆಸೆ ಹುಟ್ಟುತ್ತದೆ. ಆಂಟಿ ಮನೆ ಹತ್ರ ಹೋಗ್ಬರು ಒಂದು ರೌಂಡ್. ಬಂದರು ಆಂಟಿ ಮನೆಗೆ ಬಂದರು ಗೈಸ್. ಆಂಟಿ ಕಟ್ಟಿ ಮೇಲೆ ಕುತ್ಕೊಂಡು. ಆಂಟಿ ನಮಸ್ತೆ. ಏ ಬಂದು ಪ್ರಾಣಿ ಬಂತು. ಆಂಟಿ 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 ಪ್ರಾಣಿ ಬಂತು. 1 ನಿಮಿಷ ಬಿಟ್ಟು ಬರ್ತೇವೆ. 1 ನಿಮಿಷ ತಡ್ರಿ ಆಂಟಿ. ಇಲ್ಲಿಲ್ಲೇ ಶೂಟ್ ಆಯ್ತೇನದು? ಆಗಲೇ ಇಲ್ಲ. 2 ವೇಸ್ಟ್ ಆಯ್ತು. ಆಂಟಿ ತಲೆ ಮೇಲೆ ಇಟ್ಟು ಹೊಡಿಬೇಕ ಬೇಡ ಗುರಿ. ಎಲ್ಲೋಯ್ತದ? ಆಗಲೇ ಇಲ್ಲ. ಇಲ್ಲಪ್ಪ ಇಲ್ಲ. ಒಂದಾಗಿತ್ತು ಅದಕ್ಕೆ. ಕ್ರೇಜಿ ಇಲ್ಲಿ 3 ಪೀಸ್ ಉಂಟೇನ? ರಾತ್ರಿ ಆಯ್ತಲ್ಲ, ಇಲ್ಲೇ ಮಲ್ಗು ಆಂಟಿ ಮನೆ ಹತ್ರ. ಅಲ್ಲಿ ಹೊಡೆದಿದ್ದು ಕಡೆಗೆ ಮಾಡುವ ಮಾಂಸ. ನಿನ್ನೆ ಸರೋಜಕ್ಕನ ಮನೇಲಿ ಮಲಗಿದ್ರು, ಇವತ್ತು ಆಂಟಿ ಮನೇಲಿ. ನಾವು ಮನೆ ಬಿಟ್ಟು ಬೇರೆ ಕಡೆ ಅಷ್ಟೇ ಮಲಗ್ತಿರೋದ. ಹೌದು ನೋಡ, ಇಲ್ಲೂ ಮಲ್ಕುವ. ಇಲ್ಲೇ ಇಡು ಗಾಡಿ. ಅಷ್ಟೇ ಇಷ್ಟೇ, ಜಾಗನೇ ಇಲ್ಲ, ಫುಲ್ಲು ಕತ್ಲಾಯ್ತ್ರಿ, ಕಾಣಿಸ್ತಿಲ್ಲ. ಅಲ್ಲೋದಿಂದ ಮಲ್ಗು. ಇಲ್ಲೇ ಮಲಗುವ, ರಸ್ತೆ ಮೇಲೆ ಮಲಗುದು ಗೈಸ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಚಲು ಅಲ್ಲಿ ಎಷ್ಟು ಖರ್ಚು, ಎಷ್ಟು ನಮ್ದು ರೊಕ್ಕ ತಗೊಂಡ್ರು ಸಾಲದ್ದು. ಬ್ಯಾಗಲ್ಲಿ ಅಚ್ಚಿಗೆ ಸಿಕ್ಸಕ್ ಅಲ್ಲಿ ನೋಡಿ -61 ಆಗದೆ. ಸಿಕ್ಕಾಬಟ್ಟೆ ಬಡತನದಲ್ಲಿದ್ರು ನಾವು, ಸ್ವಲ್ಪ ಬಡತನ ಇಲ್ಲ. ಬ್ಯಾಗ್ ಅಚ್ಚಿಗೆ ಹಾಕು. ನೋಡುವ, ಕರಡಿ ಸಿಕ್ಕರೆ ಹೊಡಿಯೋದು, ಇಲ್ಲಾಂದ್ರೆ ಹೋಗಿ ಇಷ್ಟು ಬರುವ. ಮಾರಿ ವ್ಯಾಪಾರ ಮಾಡಿ ಬಿಡೋಣ. ಹೋಗ್ಲೇ ಗಾಡಿ. ಕರಡಿ ಸಿಕ್ತು. ಸಿಗ್ಬೇಕು. ಬಂದು ಏ ರಿಲೋಡ್ ಸತ್ಯ ಖಾಲಿ. ರಿಲೋಡ್. ಅಯ್ಯೋ ಕಚ್ಚತ್ರಿ. ಲೋಡ್ ಗೇಮ್ ಮೈನ್ ಸತ್ತೇ ಹೋದ್ರು. ಫಸ್ಟ್ ಟೈಮ್ ಸಿಮ್ಯುಲೇಟರ್ ಗೇಮಲ್ಲಿ ಯಾರು ಸತ್ತಿದಂದ್ರೆ ನಾವೇ. ಅಷ್ಟೇ ಎಕ್ಸ್ಪರ್ಟ್ ನಾವು. ಎಲ್ಲೋಗ ಸರೋಜಕ್ಕನ ಮನೆಗೆ ಅಂಗಡಿ ಹತ್ರ ಹೋಗುವ. ಪೆಟ್ರೋಲ್ ಬೇಕಾ? ಇಲ್ಲಿ ಮತ್ತೆ ನೋಡುವ, ಪ್ರಾಣಿ ನೋಡುವ ಅಂದೆ. ಪ್ರಾಣಿ ಸಿಕ್ಕರೆ 1-2 ಬಾರಿಸುವ. ಒಂದು ಪ್ರಾಣಿ ಉಂಟು ಎಲ್ಲಿ? ಗುಡ್ಡದ ಕೆಳಗೆ. ಇಲ್ಲ, ಕರಡಿ ಬೇಕಿತ್ತು ನಮಗೆ. ಕರಡಿ ಅವಾಗ ಸಿಕ್ಕಿದ್ದು ಹೋಯ್ತಾರ, ನಮಗೆ ತಿನ್ಕೊಂಡು ಒಂದೇ ಬಿಡ್ತಲ್ಲ ಕರಡಿ. ಇಲ್ಲೇ ಉಂಟು ಗೈಸ್, ಇಲ್ಲೇ ಉಂಟು ಕರಡಿ, ಇಲ್ಲೇ ಉಂಟು. ಅಷ್ಟು ಖಾಲಿ ಮಾಡಿ ಬೆತ್ತು ಒಂದೇ ಇಡ್ಲಿಲ್ಲ. ಅದು ಸೂಜಿ ಚುಚ್ಚಿದಂಗೆ ಆಯ್ತೇನ. ಎಷ್ಟು ಇನ್ನೊಂದೆರಡು ಕರಡಿ ಸಿಕ್ಕಿದ್ರೆ ಚಲೋ ಆಗ್ತಿತ್ತಲ್ಲ. ಇದು ಹಾಕೊಳ್ಳು, ಅಲ್ಲಿ ಮುಂದೆ ಉಂಟಲ್ಲ. ಈಗ ಕರಡಿ ಮಾಂಸ ಹಾಕೊಳ್ಳೋಕೆ ಜಾಗ ಇಲ್ಲಲ್ಲ ಗಾಡೀಲಿ. ಆ ಕ್ಯಾನ್ ತೆಗೆದು ಇಚ್ಚಿಗೆ ಹಾಕು. ಕರಡಿ ಇದೆ ಎಷ್ಟು 4 ಪೀಸ್ ಬರ್ತದೆ ಅಷ್ಟೇ. ಇಲ್ಲಪ್ಪ, ಕರಡಿ ಭಾಳ ಬರ್ತದೆ. ಮಲ್ಗದೆ ಅದು ಪಾಪ. ಹೆಂಗೆ ಭಾಳ ಬರ್ತದೆ ಕರಡಿಗೆ. ಎಷ್ಟು ಬರ್ತದೆ ಹೇಳ್ರಿ? ನೋಡ, 4 ಬರ್ತದೆ. ಇದೆ 4 ಪೀಸ್ ಎಲ್ಲ ಗೊತ್ತುಂಟಲ್ರಿ ನಿಮಗೆ. ಮತ್ತೆ ಹಾಕೋದು 3. ಒಂದು ಫುಲ್ ಆಯ್ತು. 1 ಲೋಡು, 2, 3, ಇಲ್ಲಿ ಬರ್ತದೆ 4. ಡನ್. ಈಗ ಸೀದಾ ಸರೋಜಕ್ಕ ನಾನು ಅಂಗಡಿ ಹೋಗು. ಮುಕ್ಕಳೇ ರೊಕ್ಕ. ಈಗ ಎಷ್ಟು ರೊಕ್ಕ ಬರ್ತದೆ ನೋಡ. ಸರೋಜಕ್ಕನ ಅಂಗಡಿ ರೋಡ್ ಇದೆ. ಕಡಿ ರೈಟಿಗೆ.
ರೂಟ್ ಗೊತ್ತುಂಟು ನಿಮ್ಗೆಲ್ಲ ಹೆಂಗೆ ಈಗ ಹೆಂಗೆ ಹೋಗಿ ಸೀದಾ ಲೆಫ್ಟಿಗೆ ಗುಡ್ಡ ಇಲ್ಲಿ ಲೆಫ್ಟ್ ಅಡಿ ಇಲ್ಲಪ್ಪ. ಹೌದಲ್ಲ ಇಲ್ಲೇ ಆಗೈತೆ ಅಜ್ಜನ ಗಾಡಿ. ಗಾಡಿ ನೋಡ್ರಿ ಅಜ್ಜನ ಗಾಡಿ ಒಯ್ದಿದ್ರೆ ಇಷ್ಟೆಲ್ಲ ಮಾಂಸ ತರೋಕ್ಕಾಗೋದಿಲ್ಲ ನಮಗೆ. ಇಲ್ಲೊಂದು ಇತ್ತಲ್ಲ ಇದೆ ಹೊಡಿವಾ ಹೊಡಿವಾ. ನಿಲ್ಸ ಪಾಪಣ್ಣ, ವಾಟ್ ಯು ಥಿಂಕ್ ಹೌ ಮಚ್ ಮನಿ ಫ್ರಮ್ ದಿಸ್ ಈಸ್ ದ ಮೀಲ್ ಅಯ್ಯೋ ಇಂಗ್ಲಿಷ್. ಈ ಮಾಂಸ ಈಸ್ ಈಸ್ $60 $1,000 From this ಮಾಂಸ coming is ಸೇಲಿಂಗ್. ಈ ಸಲ ಒಂದು ಐಡಿಯಾ ಮಾಡುವ. ಈ ಮಾಂಸ ತಗೊಂಡೋಗಿ ಸರೋಜಕ್ಕನಿಗೆ ಕೊಡೋದು ಬೇಡ, ಬರ್ಗರ್ ಶಾಪಿಗೆ ಕೊಡುವ. ಬರ್ಗರ್ ಶಾಪಲ್ಲಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಉಂಟು ಗಾಯ್ಸ್ ಮಾಂಸಕ್ಕೆ. ಬರ್ಗರ್ ಶಾಪ್ ಹುಷಾರ್ ಕಾರ್ ಬಂತು. ಇಲ್ಲಪ್ಪ ಕಾರ್ ನಾ ಹಂಗೆಲ್ಲ ಡಿಕ್ಕಿ ಹೊಡಿದಿಲ್ಲ ಯಾರಿಗೆ. ಇಲ್ಲಪ್ಪ ಆಕ್ಸಿಡೆಂಟ್ ಆಗ್ತದೆ ಅಷ್ಟೇ. ಇಲ್ಲ ಇವ್ನ್ಯಾವನ ಸೆಡೆ ನನ್ನ ಮಗ. ಬರ್ಗರ್ ಶಾಪ್ ಯಾಸ್ ಇಲ್ಲಿಟ್ಟು ಸೇಲ್ ಮಾಡ್ಬೋದೇನು? ಇಲ್ಲಿಟ್ಟು ಇಲ್ಲಿ ಸೇಲ್ ಮಾಡ್ಬೋದು ರೀ. ಎಷ್ಟುಂಟು? $15 ಉಂಟು ಒಂದು ಇದಕ್ಕೆ. ಅಲ್ಲೆಷ್ಟು ಕೊಡ್ತಿದ್ರೇನು ಸರೋಜಕ್ಕನ ಅಂಗಡೀಲಿ? ಕೇಳಿ ಬರುವ. ಡೈರೆಕ್ಟ್ ಅನ್ಲೋಡ್ ಮಾಡೇ ಬಿಡುವ ಅಂತೆ ನಾನು. ಅಲ್ಲ ಇನ್ನೊಂದ್ಸಲ ಹೋದಾಗ ನೋಡುವ, ಗಾಡಿ ತಂದು ಇಲ್ಲಿ ಪಾರ್ಕ್ ಮಾಡೋ ಗೈಸ್. ನೋಡು ಇಷ್ಟು ಮಾಂಸ ಆಗದೆ ಕಚ್ಚು ಒಯ್ದು ಹಾಕು ಹಂಗೆ. A few moments later. ಎಷ್ಟು ಫಾಸ್ಟ್ ಮಾಡ್ತಿದ್ದೆ ನೋಡ್ರಿ, ರೀಲೇ ಆಡ್ದಂಗೆ ಆಗ್ತಾ ಉಂಟು ಅಂತಾರೆ. ಇವ್ರ ಅಂಗಡಿಗೆ ನಮ್ಮದೇ ಟಾರ್ಚ್ ಬಿಟ್ರೆ ಅಂಗಡಿಗೆ ಒಂದು ಲೈಟ್ ಇಲ್ಲ. ಇಲ್ಲ $510 ಸಿಕ್ತುಂಟು ನಮಗೆ. $510. ನಮ್ಮ ಹತ್ರ ಈಗ ಬ್ಯಾಲೆನ್ಸ್ ಇದೆ $448. ಇನ್ನೂ ದುಡ್ಡು ಮಾಡ್ಬೇಕಾಯ್ತು. ಪೆಟ್ರೋಲು ಇಲ್ಲ, ಪೆಟ್ರೋಲ್ ಹಾಕೋ ಬರ್ಬೇಕು, ಅಜ್ಜನ ಗಾಡಿ ಹತ್ರ ಹೋಗ್ಬೇಕು. ಇಷ್ಟೆಲ್ಲ ಕೆಲಸ ಯಾರು? ಧೋನಿ ಮಾಡ್ತಾನ. ಇನ್ನೊಂದು ಹಂಟಿಂಗ್ ಮಾಡಿ ರೊಕ್ಕ ಆಗ್ತದೆ, ಅವಾಗ ಏನೇನು ಬೇಕು ಖರೀದಿ ಮಾಡಿ ಇಟ್ಬಿಡು ಅಷ್ಟೇ. ರೈಟ್. ಮ್ಯಾನೇಜರ್ ಅವ್ರು ಬಂದ್ರ? ಕವಳಕಳ್ಳಿ. ಮ್ಯಾನೇಜರ್ ಸರ್ ನಮಸ್ತೆ. ನಮಸ್ತೆ, ಬನ್ನಿ ಸರ್ ಕೂತ್ಕೊಳ್ಳಿ. ಒಂದೇ ಶಾಟ್ ಪಾಪಣ್ಣ. ನಾವು ಹಿಂಗೆ ಮಾಡಿದ್ರೆ ಕೆಲಸ ಆಗೋದಿಲ್ಲ. ನಾವೀಗ ದುಡ್ಡು ಮಾಡ್ಬೇಕಂದ್ರೆ ಬೇರೆ ಏನಾದ್ರು ಒಂದು ಇದು ಹುಡುಕ್ಬೇಕೀಗ. ಏನಂದ್ರೆ ಇದು $15 ನಾವು ಒಂದೊಂದೇ ಮಾಂಸ ತಗೊಂಡು ಮಾರ್ತಾ ಇದ್ರೆ ಮುದುಕಾಗ್ತರು. ಗೊತ್ತಾಯ್ತು ನಿಮಗೆ? ನೀವು ಆಲ್ರೆಡಿ ಆಗಿರಿ, ಅದು ಬೇರೆ ವಿಷಯ. ನಾ ಮುದುಕಾಗ್ತೆ. ಹಾಗಾಗಿ ಬೇಗ ರೊಕ್ಕ ಮಾಡುವಂಥದ್ದು ಏನಾರು ಹುಡುಕ್ಬೇಕೀಗ. ಇದಕ್ಕೆ ಪೆಟ್ರೋಲ್ ಉಂಟಾ ಇಲ್ಲ? ಈಗ ಇದಕ್ಕೆ ಪೆಟ್ರೋಲ್ ಸಾಕು, ಆದರೂ ಪೆಟ್ರೋಲ್ ಹಾಕ್ಸ್ಕೊ ಬರುವಂತ್ರಿ. ಅಜ್ಜನ ಗಾಡಿ ನೋಡಿ ಏನು ಸ್ಪೀಡ್, ಏನೋ ರಿಪೇರಿ ಮಾಡಿಟ್ಟಾರ ಇಲ್ಲಿ ಕಾರ್ ಶಾಪಲ್ಲಿ ಇಟ್ಟೋಗಿಂದಲ್ಲ. ಪೆಟ್ರೋಲ್ ಬಂಕ್ ಏನುಂಟು? ಕತ್ಲಾಯ್ತು, ಲೈಟ್ ಹಾಕೊಳ್ಳೋ ಸರ್. ಎಷ್ಟು ಮಾಡಲಿ ಪೆಟ್ರೋಲ್? $20 ಮಾಡಿ. ಫುಲ್ ಟ್ಯಾಂಕ್ ಮಾಡಿಬಿಡ್ಲಾ? ವಾಹ್, ಫುಲ್ ಟ್ಯಾಂಕ್ ಆಯ್ತು. ಇದಕ್ಕೆ ಅದು ಫುಲ್ ಮಾಡಿ. ಫುಲ್ ಮಾಡಲಿ. ಓಕೆ ಸರ್. ದುಡ್ಡು ಅದು ಫುಲ್ ಮಾಡಿ. ಪೆಟ್ರೋಲ್ ಫುಲ್ ಆಯ್ತೀಗ. ಮುಕ್ಕಳು ಸ್ಪೀಡ್ ಹೋಗ್ತದೆ. ಪೆಟ್ರೋಲ್ ಫುಲ್ ಆದರೆ ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತದಲ್ಲ ಇದು. ಇವತ್ತಿಲ್ಲೇ ಮಲ್ಲಿಗೆ ಎದ್ದೋಗೋದು ಚಲೋ ಏನು, ಯಾಕಂದರೆ ಟೈಮ್ ಆಯ್ತು. ಇದಿಷ್ಟು ಮಾಂಸ ಮಾರ್ಬಿಡುವಲ್ಲ ಇಲ್ಲಿ. 24x7 ನೋಡ್ರಿ ಅಂಗಡಿ. ಆದರೆ ಲೈಟ್ ಹಾಕೋದಿಲ್ಲ, ಲೈಟೆಲ್ಲ ಹಾಕೋದಿಲ್ಲ. $45 ಸಿಗ್ತದೆ. ಭರ್ಜರಿ ಲೆಕ್ಕಾಚಾರ ಅಲ್ರಿ. ಇವತ್ತು ಏನಾದ್ರು ಸ್ವಲ್ಪ ಹಬ್ಬ ಇಲ್ಲಿ ಡಿಸ್ಕೌಂಟ್ ಮಾಡಿ ಏನಾದ್ರು ಮಾಡಾರ? ಇಲ್ಲ, $45 ಸಿಕ್ತು. ಇರಲಿ, ಈಗ ಒಂದು ಕೆಲಸ ಮಾಡುವ, ರಾತ್ರಿ ಆಗ್ಬಿಡ್ತಲ್ಲ, ಇಲ್ಲೇ ಮಲಗುವ. ಅಜ್ಜನ ಗಾಡಿ ತಗೋ. ಅಜ್ಜ ಮನೆ ಹೋಗ್ದಿ ಸ್ವಲ್ಪ ದಿನ ಆಗಲಿಲ್ಲ. ಅಜ್ಜವ್ರಿಗೆ ಉಂಟಿದ್ದ ಅಜ್ಜ ಉಣ್ಲಿ. ನಮ್ಮ ಮನೆಗೆ ಹೋಗ್ಲಿಲ್ಲ, ಅಲ್ಲೊಂದು ಹಂದಿ ಸಾಕಾರೆ. ಆ ಹಂದಿಗೆ ಏನು ಕತಿ ಏನಾಯ್ತು? ಊಟ ತಿಂಡಿ ಹಾಕ್ಲಿಲ್ಲ. ಇಷ್ಟೆಲ್ಲ ಕೆಲಸ ಯಾರು? ಧೋನಿ ಮಾಡ್ತಾನ? ಈ ಪೆಟ್ರೋಲು ಈ ಗಾಡಿಗೆ ಹಾಕುವ. ಎಸ್, ಈ ಪೆಟ್ರೋಲ್ ಇಲ್ಲೇ ಇರಲಿ ಗೈಸ್. ಈಗ ಅಜ್ಜನ ಗಾಡಿ ತಗೊಂಡು ಹೋಗಿ, ನಾವು ಅಜ್ಜನ ಗಾಡಿ ಎಲ್ಲೆಲ್ಲಿ ತಗೊಂಡು ಹೋಗೋರು ನೋಡ್ರಿ, ಎಲ್ಲ ಕಡೆ ಕೆಲಸ ಪಾಸ್. ಏನಂತ್ರಿ? ಗಾಳ ಹಾಕುವ ನಡಿ. 1 hour later. ಅಜ್ಜನ ಗಾಡಿ ಸ್ವಲ್ಪ ರೇಸ್ ಜಾಸ್ತಿ ಆಗ್ತದೆ. ಈ ಕಡಿ ಬಂತು. ಕರಡಿಗೆ ಒಂದು ಉಡಾಯಿಸೋದು ಈಗ. ತಿಂತದೆ. 4 ಬುಲೆಟ್ ಬೇಕಲ್ಲ ಅದಕ್ಕೆ. 4 ಬುಲೆಟ್ಗೆ 4 ಪೀಸ್, 4 kg ಹಾಕ. ಆಯ್ತು, ಇನ್ನು ಕೋಟ್ಯಾಧಿಪತಿ ಆದ್ರೆ ನಾವು ಮುಗೀತು. ಇನ್ನು ಹಿಡಿಯೋರಿಲ್ಲ.
ಏನಂತ್ರಿ ಇನ್ಮೇಲೆ ಕರಡಿ ಹೊಡಿಬೇಕಂದ್ರೆ ಈ ಜಾಗಕ್ಕೆ ಬರ್ಬೇಕು ನೋಡ್ರಿ. ದೊಡ್ಡಕ್ಕೆ ಮಾತಾಡ್ರು. ಏ ಕಡೆ ಬಂತು ಏ ಸತ್ತೆ ಗಾಡಿ ಹತ್ರ ಎಂತಾದ್ರು ಮಾಡ್ತಾರೆ. ಸ್ಟಾರ್ಟ್ ಮಾಡ್ರ. ಇಲ್ಲ ಹೋಯ್ತು ಹೊಡಿ ಅದಕ್ಕೆ ಹೊಡಿ. ಬಾ ಸಾಲೋದಿಲ್ಲ, 2 ಬುಲೆಟ್ ಸಾಲೋದಿಲ್ಲ. ಹತ್ತತ್ತು ಸತ್ತೆ. ಈಗ ಸತ್ತೆ ಕಾಲ್ ಕಚ್ಚು. ಈಗ ಸತ್ತೆ ಬರ್ತುಂಟ್ರಿ. ಈಗ ನಾನು ನಿತ್ರೆ ಹೊಡಿತದ ನಂಗೆ. ಈಗ ಕಲ್ಲಿಂದ ಇಟ್ಕೊಳ. ಓ ಬಿತ್ತು 1 ಶಾಟ್ ಬಿತ್ತು. ಇನ್ನೊಂದು ಶಾಟ್ ಬಿದ್ದರೆ ಹೋಯ್ತು. ಇಲ್ಲ ಇನ್ನು 2 ಶಾಟ್ ಹೊಡಿಬೇಕು ಅದಕ್ಕೆ. ಬುಲೆಟ್ ಇರೋದು 4 ಬಿತ್ತು. ಇನ್ನೊಂದು ಶಾಟ್. ಇನ್ನೊಂದ್ಸಲ ನಂಗೆ ಕಚ್ಚುತ್ತಪ್ಪ ಅದು. ನಾ ಸತ್ತೆ. ಹೊಡಿ ಇನ್ನೊಂದು ಬುಲೆಟ್ ಅದು ಬಿತ್ತು ನೋಡಿ. ಶೇಪ್ ಮುಗೀತು. ಇದು 4 ಒಂದು ಕೆಲಸ ಮಾಡುವ, ಒಂದು ಪೀಸ್ ಅದು ಹಾಕ. ಇದೆರಡು ಕರಡಿದ ಮಾಂಸ ಏನು ಉಂಟಲ್ಲ ಅದು ಸೆಲ್ ಮಾಡೇ ನಾವು ಹೊಳೆ ಹತ್ರ ಹೋಗುವ. ಯಾಕಂದರೆ ಗಾಡಿ ಜಾಗ ಇಟ್ಕೊಳ್ಳುವ ನಾವು. ಮೀನು ಹಿಡಿದ್ರೆ ಮೀನು ತುಂಬ ಜಾಗ ಬೇಕಲ್ಲ. ಕ್ರೇಜಿ ಹಂಟಿಂಗ್. ನಮ್ಮ ಹೆಲ್ತ್ ಎಲ್ಲ ಎಷ್ಟುಂಟು ಏನು ಗೊತ್ತಾಗ. ಮಳೆ ಬಂತು. ಮಳೆ ಬರಲಿ ಬಿಸಿಲೇ ಬರಲಿ ಮ್ಯಾನೇಜರ್ ಮೊಬೈಲ್ ಬಿಟ್ಟ. ಮಳೆ ಜೋರು ಬಂತು. ಆನೆಕಲ್ ಮಳೆ ಮನೆಯಲ್ಲಿ ಹಂಗೆ ನೋಡು ಮಳೆ ಅಲ್ಲ. ಅವ ಹೆಲ್ಮೆಟ್ ಹಾಕೋಣ ಏನಾಗೋದಿಲ್ಲ. ಅಜ್ಜನ ಗಾಡೀಲಿ ಜಾಗ ಇಲ್ಲ ಏನಾದ್ರು ತಗೊಂಡು ಹೋಗೋಕ್ಕೆ. ಕರಡಿ ಮಾಂಸಕ್ಕೆ ಬೇರೆ ರೇಟಿಂಗ್ ಇರ್ಬೋದೇನಲ್ಲ. ಕೇಳುವ ಮಳೆ ಬರ್ತದೆ. ಪಟ ಖಾಲಿ ಮಾಡೋ ಹೋಗ್ಲಿ. ಗಾಡಿನೂ ಸೇಲ್ ಆಗ್ಬಿಟ್ರಿ. ಸೇಲ್ ಆಗೋದಿಲ್ಲ. ಆದಿಶ್ ಒಂದ್ಸಲ ಗಾಡಿ ಒಳಗೆ ಹಾಕಿರಲ್ಲ. ಎಷ್ಟು $1 ಬರ್ತದೆ ಅಂದ್ರೆ ಈಗ $120. 8 ಮೀಟ್ ಉಂಟಲ್ಲ, $120 ಬಂತು. ಎಸ್ ರೈಟ್. ಹಳೆ ಪಕ್ಕ ಹೊಸ. ಹೊಡಿ ಈಗ ಮಾಡು. ಅಂತೂ ಹೊಳೆ ಹೋಗೋದು ಸಮಯ ಹತ್ರ ಬಂತು. ಬೇರೆಯವ್ರದೇ ಮನೆ ಉಂಟು ಇಲ್ಲಿ ಗೈಸ್. ಇಲ್ಲೊಂದು ಮನೆ ಉಂಟು. ಇವನ ಹತ್ರನು ಕೆಲಸ ಕೇಳ್ಬೋದೆ. ಡಿಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನ್, ಟ್ರೇಲರ್ ಡೆಲಿವರಿ. ಟ್ರೇಲರ್ ಈ ಪಿಕ್ಚರಿನ ಟ್ರೇಲರ್ ಎಲ್ಲ ನಾವೇ ಎಡಿಟ್ ಮಾಡೋಬೇಕೇನ? ಅಲ್ಲ ಹಾಂ, ಬೇರೆ ಟ್ರೆಜರ್ಸ್ ಆಫ್ ದ ಏನ್ಷಿಯಂಟ್ಸ್. ಓ ಸುಮಾರು ಕೆಲಸ ಉಂಟ್ರಿ ಇವನ ಹತ್ರ. ಡಿಕನ್ಸ್ಟ್ರಕ್ಷನ್ ಏನು ನೋಡುವ. ದಿಸ್ ಓಲ್ಡ್ ಬಾರ್ನ್ ಬಿಹೈಂಡ್ ಮೀ ನೀಡ್ಸ್ ಟು ಬಿ ಇದು ಹಿಂದಿರೋದು ಇದೆಲ್ಲ ಮುರಿದಾಕ್ರಾಯ್ತು ಅಷ್ಟೇ. ಎಷ್ಟು ರೊಕ್ಕ ಕೊಡ್ತಾ ನೋಡು ಇದಕ್ಕೆ. ಈಸಿ ಕೆಲಸ ಇದೆ. ಕುರ್ಪುಡಿ ಡೆಮೊಲಿಷ್ ಮಾಡಿಬಿಟ್ರೆ ಆಯ್ತು ಇದೆಲ್ಲ. ಕಾಚಾ ಇಷ್ಟೇ ಇದು ಮಾಡ್ರೆ ಮುಗೀತು. ಎಷ್ಟು ರೊಕ್ಕ ಕೊಡ್ತಾ ನೋಡುವ. ಇವೊಂದು ಹೊಲಗೆಲ್ಲ ಇದ್ದಿದ್ದು ನೋಡ್ರಿ. ಇವ ಸಿಕ್ಕಾಪಟ್ಟಿ ರೊಕ್ಕ ಇದ್ದವಂಗೆ ಕಾಣಿಸ್ತದಲ್ಲ. ತಲೆ ಮೇಲೆ ಬೀಳುದು ಕಳ್ಚ್ಕೊಂಡೆ ಹುಷಾರಿ. ಇಲ್ಲ ಹಂಗೆ ಬೀಳುದಿಲ್ಲ ಅದು. ಇನ್ನು ನಮ್ಗೆ ಹಿಡಿಯೋರಿಲ್ರಿ. ಸಿಕ್ಕಾಪಟ್ಟೆ ರೊಕ್ಕ. ಕಾಚಾಕ್ ಇನ್ನೊಂದದೆ ಕಾಚಾಕ್. ಬೆಳಕೆ ಆಗ್ಬಿಡ್ತಂತೆ. 10 ಮಿನಿಟ್. ಮುದುಕ ಕುತ್ತಲ್ಲೇ ಕುತ್ಕೊಂಡು ಅವನೇ ಮಾಡ್ಬೋದಪ್ಪ ಇದೆಲ್ಲ ಕೆಲಸ. ಇರ್ಲಿ ನಮಗೂ ದುಡ್ಡು ಬೇಕಲ್ಲ. ದುಡ್ಡು ಬೇಕು ಮತ್ತೆ ಮಾಡಿಸು. ಹೌದಾ ಸೌಕಾರ ವಾನರ್ ಅವ. ಓ ಕಾಚಾಕ್ ಮುಗಿತಾ? ಪಾಚಾಕ್ ಡನ್ ಸರ್. ಪಾಪಣ್ಣ ನಿಮ್ಮ ಪ್ರಕಾರ ಎಷ್ಟು $, ಕೊಡ್ಬೋದು ಇದಕ್ಕೆ? $60 ಕೊಡ್ಬೋದು. ನನ್ನ ಪ್ರಕಾರ ಒಂದು $100 ಮ್ಯಾಲ ಕೊಡ್ಬೋದು. ಬಿಡ. ಎಷ್ಟು ಕೊಡ್ತೀಯಪ್ಪ? ಎಷ್ಟು ಕೊಟ್ಟ? $400. ಕ್ರೇಜಿ ಇದ್ದಾರೆ ಅಣ್ಣ. ನಮಸ್ಕಾರ. ಇವೆಲ್ಲ ಕೆಲಸ ಮಾಡುವ. ಈಗ ಏನು ಹೇಳ ನೋಡ್ರಿ, ಕಟ್ಗಿ ತಂದು ಹಾಕೋ ಕೇಳಾನೆ. ಈಗ ಅವನಿಗೆ ಒಂದಿಷ್ಟು ವುಡ್ ಪ್ಲ್ಯಾಂಕ್ಸ್ ಬೇಕಾ. ಆಮೇಲೆ ಟ್ರೇಲರ್ ಡೆಲಿವರಿ ಏನಿದೆ. ಕುಡ್ ಯು ಪಿಕಪ್ ಮೈ ಫ್ಯೂಯಲ್ ಟ್ರೇಲರ್ ಫ್ರಾಮ್ ದ ಗ್ಯಾಸ್ ಸ್ಟೇಷನ್. ಅಲ್ಲಿಂದ ಗ್ಯಾಸ್ ಸ್ಟೇಷನಿಂದ ಹಾಗೆ ತಗೊಬರುವ. ಮತ್ತೇನು ಕೆಲಸ ಉಂಟು ಒಂದು ಇಷ್ಟಕ್ಕೆ ಸದ್ಯಕ್ಕೆ ಇದು 2 ಕೆಲಸ ಮುಗಿಸ್ಕೊಳೋ. ಏನಂತ್ರಿ? ಬಂತು ಎಲ್ಲ ಹೋಯ್ತಿದ್ದು. ಹಾಂ ಬಾ ಹೋಗ್ಬೇಕು. ಎಸ್ ಅಕ್ಕ ಬಂತ್ರಿ. ಎಸ್ ಆದ್ರೆ ಸೀದಾ ಹೋಗ್ಬೇಕಲ್ಲ. ಪಲ್ಟಿ ಆಗ್ತದೆ ನೋಡಿ. ಆಯ್ತು, ಆರಾಮಾಗಿ ಹೋಗ್ಬೇಕು. 6.5 hours later. ಓ ಬಂತ್ರಿ. ಕುಸ್ತಿ ಹೊಡೆದು ಅಯ್ಯೋ ಇನ್ನೂ ವಾಪಸ್ ಅದ. ಇಲ್ಲಪ್ಪ ಇಲ್ಲಿ ತನಕ ಬಂದ್ಮೇಲೆ ಮತ್ತೆ ಸ್ಲೋ ಹೋಗು. ಹೋಗ್ಲಿ ಇಲ್ಲೇ ಇಡುವ ಸದ್ಯಕ್ಕೆ. ತಂದ್ರಲ್ಲ ಇಷ್ಟೇ ಇತ್ತು.
$120 ಅಷ್ಟೇ ಏನು ತಂದಿಡೋಕೆ? ಅಷ್ಟೇ. ಓಕೆ, ಈಗ ವುಡ್ ಪ್ಲ್ಯಾಂಕ್ಸ್ ತಂದು ಕೊಡ್ಬೇಕಾ? ಬರ್ರಿ, ಹಾರ್ಡ್ವೇರ್ ಶಾಪಿಗೆ ಹೋಗ್ಬೇಕು ಗೈಸ್. ಈಗ ಬಂತು ಹಾರ್ಡ್ವೇರ್ ಸ್ಟೋರಿಗೆ ಬಂದ್ರು. ಎಸ್, ಇದೆಲ್ಲ ಇಲ್ಲಿ ಇಡುವ, ಅಲ್ಲಿ ಇಡು. ಇಲ್ಲಿ ಇಡುವ, ಇನ್ನೊಂದು ಸ್ವಲ್ಪ ತುಂಬು. ಇಲ್ಲಿ ಇಡುವ. ಈಗ ಏನು ಬೇಕು? ವುಡ್ ಪ್ಲ್ಯಾಂಕ್ಸ್ ಎಷ್ಟು ಬೇಕಾ? ನಾನೇ 64 ವುಡ್ ಪ್ಲ್ಯಾಂಕ್ಸ್, 64 ವುಡ್ ಪ್ಲ್ಯಾಂಕ್ಸ್, 32 + 32 64 ಹೋಗ್ಯ. ಎಷ್ಟು ನಮ್ದು? ಇಲ್ಲ, 8 ಪ್ಲ್ಯಾಂಕ್ಸ್ ಆಯ್ತು ಅಷ್ಟೇ. $32 ಅದು. ಓಕೆ, 64 ಆಯಿತು. 8ರದು ಒಂದು, ಹಂಗಂದ್ರೆ 8 ತಗೋಬೇಕು. 8 64. 2 ಆಯ್ತಾ? 3 4 5 6 7 8. ಎಷ್ಟು ಡಾಲರ್ಸ್ ಖರ್ಚಾಗ್ತದೆ? $256 ಖರ್ಚಾಗ್ತದೆ 64 ಪ್ಲ್ಯಾಂಕ್ಸಿಗೆ. ನಾವು ಮಾಡ್ತಾ ಕೂತ್ರೆ ಬೆಳಗ್ಗೆ ಆಗ್ತದೆ. ಸೊ ಈಗ ಪರ್ಚೇಸ್ ಮಾಡಿಬಿಡುವ. ತಗೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್. $256 ಖರ್ಚಾಯ್ತು. ಅವ ಎಷ್ಟು ಕೊಡ್ತಾನೆ ನೋಡುವ. ಈಗ 64 ಅಂದ್ರೆ ಇಷ್ಟು ಬಂತು. ಹಾಂ, ಒಂದೊಂದ್ರೆ 8 ಉಂಟು ಅದು. ಸೀದಾ ಕೆಲಸ ಆದಂಗೆ. ಈಗ ಕೆಲಸ ಆದಂಗೆ ಎಷ್ಟು ರೊಕ್ಕ ಕೊಡ್ತಾ ನೋಡು. ಇದಕ್ಕೆ ನಮ್ದು ಎಷ್ಟು ಖರ್ಚಾಯ್ತು? $256 ಖರ್ಚಾಗುತ್ತೆ ಗೈಸ್, ನಾನು ವುಡ್ ಪ್ಲ್ಯಾಂಕ್ಸ್ ಪರ್ಚೇಸ್ ಮಾಡೋದಕ್ಕೆ. ಈಗ ನಮ್ಮ ಸಾವುಕಾರ ಎಷ್ಟು ಕೊಡ್ತಾ ನೋಡುವ. ನಮಗೆ ಇದಕ್ಕೆ ಕಟಿಂಗ್ ಮಾಡಿ ರೆಡಿ ಮಾಡಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ಹೌದು, ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತೀವಿ. ಹಾಂ, ನಾವಿನ್ನು ಕಟ್ಟಿಗೆ ರೆಡಿ ಮಾಡೋದಾದ್ರೆ ಬೆಳಗ್ಗೆ ಆಗ್ತಿತ್ತೆ. ಬಂತ್ರಿ ಈಗ ನೋಡೋದು ಕಟ್ಟಿಗೆ ಇಲ್ಲೇ ಇಡುದ? ಲೇಡು ಅನ್ಲೋಡ್ ಮಾಡಿ ಅದನ್ನು ಪೆಟ್ಟಿಗೆಲ್ಲ ಕೆಳಗೆ. ವುಡನ್ ಪ್ಲ್ಯಾಂಕ್ಸ್ ರೆಡಿ ಉಂಟು ಗೈಸ್. ಕೇಳ ಎಷ್ಟು ಕೊಡ್ತೆ ಕೇಳಿ. ಎಷ್ಟು ಕೊಡ್ತೀಯಪ್ಪ? ಐ ಹ್ಯಾವ್ ಬ್ರಾಟ್ ದ ಬಿಲ್ಡಿಂಗ್ ಮಟೀರಿಯಲ್ಸ್. ಓಕೆ, ನಾವು $256 ತಂದಿದ್ದದು. ಎಷ್ಟು ಕೊಟ್ಟ? ಬರೀ $250 ಕೊಟ್ಟ. ಏನು ಯೂಸ್ ಇಲ್ಲ ಗೈಸ್. ಇನ್ನೊಂದು ಲಾಸ್ಟ್ ಒಂದು ಕೆಲಸ ಉಳಿದದೆ. ಡಿಡ್ ಯು ನೋ ದಟ್ ವಾರಿಯರ್ಸ್? ವಾರಿಯರ್ಸ್ ಅಂದ್ರೆ ಹಳೆ ಕಾಲದ ವಾರಿಯರ್ಸ್ ಇದ್ದು ನಿಧಿ ಪಟ್ಟಿಗೆ. ಡಿಡ್ ಯು ನೋ ದಟ್ ವಾರಿಯರ್ಸ್ ಫ್ರಮ್ ಡಿಸ್ಟೆಂಟ್ ನಾರ್ದರ್ನ್ ಸರಿ ಆಯ್ತು, ತಗೊಳ್ವಾ? ಆಕ್ಸೆಪ್ಟ್. ಈಗೇನು ಕೆಲಸ ಕೊಟ್ಟ? ಡ್ಯಾಗರ್, ಹೆಲ್ಮೆಟ್, ಗಾಬ್ಲೆಟ್ ಅಂತೆ. ಇದು 3 ತಂದು ಕೊಟ್ರೆ ನಮ್ಮ ಕೆಲಸ ಮುಗೀತು. ಇದು ಎಲ್ಲುಂಟೇಳು ಕಾಣಿಸ್ತಿಲ್ಲ, ನಾವೇ ಹುಡುಕ್ಬೇಕದು. ಎಲ್ಲಿರ್ಬೋದು? ಎಲ್ಲೆಲ್ಲ ಹುಡುಕ್ತೀರಿ ನೀವು? ಅದು ಒಂದೇ ಕಡೆ ಸಿಗ್ಬೋದಲ್ಲ. ನೋಡ, ಸುಮ್ಮನೆ ಒಂದು ರೌಂಡ್, ಇಡೀ ಊರು ಒಂದು ರೌಂಡ್ ಹಾಕ್ಬರ್ವಾ? ಎಲ್ಲುಂಟು ಹುಡುಕುವ. ಇದು ಹುಡುಕೋದು ಕಷ್ಟ ಉಂಟ್ರಿ, ಭಾಳ ಕಷ್ಟ ಉಂಟು. ಒಂದು ಕೆಲಸ ಮಾಡುವ. ಎಂತ? ಚೀಟಿಂಗ್ ಮಾಡುವ. ಚೀಟಿಂಗ್ ಎಲ್ಲ ಮಾಡೋದು ಬೇಡ. ಅಂದರೆ ಅದು ಎಲ್ಲೆಲ್ಲಿ ಉಂಟು ಹೇಳಿ ನೋಡ್ಕೊಂಡು ಬಿಡುವ ರೀ. ಬೇಡ ಅನ್ನಲ್ಲ, ಬೇಡ ಹಂಗೆಲ್ಲ ಮಾಡಿ. ಆಯ್ತು, ಹಂಗಾರೆ ಬೆಳಗ್ಗೆ ತನಕ ಶೂಟ್ ಮಾಡುವ. ಮಾಡುವಲ್ಲ, ಯಾರಿಗೆ ಹೇಳ್ಬೇಡ್ರಿ. ಹೇಳ್ಬೇಡ, ನೀನು ಹೇಳ್ಬೇಡ, ಸುಮ್ಮನೆ ನೋಡ್ಕೊಬಿಡುತ್ತೆ ಅದು ಎಲ್ಲೆಲ್ಲಿ ಉಂಟು ಹೇಳಿ. ತಡ್ರಿ. ಓಕೆ ಗೈಸ್, ನಂಗೀಗ ನಿಧಿ ಎಲ್ಲೆಲ್ಲಿ ಉಂಟು ಹೇಳಿ ಲೊಕೇಶನ್ಸ್ ಗೊತ್ತಾಗತ್ತೆ. ಒಂದು ಚೀಟಿಂಗ್ ಮಾಡ್ಬೋದಲ್ಲ? ಮಾಡಿ ಒಂದು ಚೀಟಿಂಗ್ ಮಾಡ್ಬೋದು ಇದರಲ್ಲಿ. ನಾನು ಎಲ್ಲೆಲ್ಲಿ ಉಂಟಂತ ನೋಡಿಕೊಂಡೆ. ಆ ವಿಡಿಯೋದಲ್ಲಿ ಎಲ್ಲೆಲ್ಲಿ ತೋರಿಸಿದ್ರಂದರೆ ಫಸ್ಟ್ ಪ್ಲೇಸ್ ಇಲ್ಲಿ ಎಲ್ಲಂದರೆ ಗಾಂಧಿನಗರ್ ಕ್ರಾಸ್ ಇಲ್ಲಿ ಇದೆ ಅಲ್ಲ, ಇಲ್ಲೆಲ್ಲ ಉಂಟು ಗೈಸ್. ಫಸ್ಟ್ ಪ್ಲೇಸ್ ಇಲ್ಲೆಲ್ಲ ಉಂಟು. ಫಸ್ಟ್ ಐಟಮ್ ಅಲ್ಲೆಲ್ಲ ಉಂಟು. ನೋಡುವ ತಡ್ರಿ. ರಾತ್ರಿ ನಿಧಿ ಹುಡ್ಕೋದೇ ಮಜಾ. ಈಗ ಅಲ್ಲಿ ಹೋಗೋದು ಹೆಂಗೆ? ನಾವು ನಡ್ಕೊಂಡು ಹೋಗೋ, ಗಾಡಿ ಇಲ್ಲೇಟ್ ನಡ್ಕೊಂಡು ಹೋಗ್ಬೇಕು. ಭಾಳ ಕಷ್ಟ. ರಾತ್ರಿ ಆಯ್ತು ಗೈಸ್. ರಾತ್ರಿ ಆದ ಕೂಡಲೇ ಕಣ್ಣು ಕಾಣೋದಿಲ್ಲ ನಮಗೆ. ಮಲ್ಗೋದು ಇಲ್ಲೇ. ಕರಡಿ ಬಂದು ತಿಂದ್ರೋಡಿಲ್ಲ ನಮಗೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇದು ಡೇ 25. ಡೇ 25 ಮಾತ್ರ ನಮ್ಮ ಲೈಫ್ ಚೇಂಜ್ ಆಗೋದುಂಟು ಗೈಸ್. ನಾವು ವಿಡಿಯೋದಲ್ಲಿ ನೋಡಿದೆ ಫಸ್ಟ್ ಜಾಗ ಎಲ್ಲುಂಟಂದರೆ ಫಸ್ಟ್ ಜಾಗ ಇಲ್ಲಂತೆ. ಇಲ್ಲಿ ಚೆಕ್ ಮಾಡುವ. ಆ ವಿಡಿಯೋದಲ್ಲಿ ಇಲ್ಲಂತ ತೋರಿಸಿದ್ರು. ಅಲ್ಲಿ ನಮ್ಗೆ ಸಿಗ್ತದೆ ಎಲ್ಲ ಗೊತ್ತಿಲ್ಲ. ಬರ್ರಿ ನೋಡ್ಕೊಬ್ರ. ಈಗ ಅದು 3 ಅವನಿಗೆ ತಂದು ಕೊಟ್ಟರೆ ಎಷ್ಟು ಕೊಡ್ತಾ ನಮಗೆ? ಹೋಗ್ಲಿ ಸೀದಾ ಇಲ್ಲೇ ತೋರಿಸ್ತುಂಟದು. ಇಲ್ಲ ಇಲ್ಲಿ ನೋಡ್ರಿ, ಇಲ್ಲೇ ಮೇಲೆ ಇಲ್ಲಿಂದ ಗುಡ್ಡ ಉಂಟಲ್ಲ, ಎಲ್ಲೋ ಹತ್ಬೇಕು. ಅದಕ್ಕೆ ಹಿಂಗೆ ಕಾಣಿಸ್ತದೆ ನೋಡು. ಲೊಕೇಶನ್ ಸಿಕ್ತು, ಡೆಸ್ಟಿನೇಷನ್ ಸಿಕ್ತು, ಆದರೆ ಹೋಗೋದು ವೇ ಗೊತ್ತಿಲ್ಲ. ಇಲ್ಲುಂಟು. ಈ ಜಾಗ ನೋಡ್ರಿ ಸ್ವಲ್ಪ ಹಂಗೆ ಉಂಟು. ಸಿಕ್ತು ಗೈಸ್, ಸಿಕ್ತು.
ನಿಧಿ ಸಿಕ್ತ್ರಿ. ಇದೇನು ಮತ್ತೆ ಯಾರು ಕೊಂದ್ಗಿಂದ ಹೋಗ್ರ ನಮ್ಗೆ ಇದೇನಿದೆ? ಇಲ್ಲ ಚಾಕು ಖಡ್ಗ ಇದ್ರೊಳಗುಂಟು ಏನಿದೆ? ಹೆಲ್ಮೆಟ್ ಸಿಕ್ ಖಡ್ಗ ಉಂಟು ನೋಡಿ. ಚೀಟಿಂಗ್ ಮಾಡಿದಕ್ಕೂ ಸ್ವಲ್ಪ ಯೂಸ್ ಆಯ್ತು. ನೆಕ್ಸ್ಟ್ ಲೊಕೇಶನ್ ಗ್ಯಾಸ್ ಸ್ಟೇಷನ್ ಹತ್ರ. ಒಂದೇ ಕಡೆ ಇಲ್ಲ ಅಲ್ಲ. ಲೆಟ್ಸ್ ಗೋ. ಇಲ್ಲಿಂದ ಹೊರಡೋ. ಮತ್ತೆ ಕರಡಿ ಉಂಟು. ಕರಡಿ ಹೊಡೆದ್ ಬಿಡುವನ? ಬೇಡ, ಕರಡಿ ಸುದ್ದಿ ಬೇಡ. ಕರಡಿ ಸುದ್ದಿಗೆ ಹೋಗಿ 2 ಸಲ ಸುದ್ದಿ ನಮ್ದು. ಇನ್ನು ನಾವು ಹಂಟ್ ಮಾಡೋದು ಕೆಲಸನೇ. ಪುಂಗಿ ಬಂದ್ಬಿಟ್ಟು ಪೆಟ್ರೋಲ್ ಗಾಜು ಪೆಟ್ರೋಲ್ ಖಾಲಿ ಆಯ್ತು. ಈಗ ಮತ್ತು ನಾವು ಪೆಟ್ರೋಲ್ ತುಂಬಿಸ್ಕೊಬಾರ್ದು ತನಕ ಬೆಳಿಗ್ಗೆ ಆಗುತ್ತೆ. ನಮ್ಮ ದೊಡ್ಡ ಗಾಡಿ ತಗೊಂಡು ಹೋಗುವ. ಈಗ ಅಲ್ಲೆಲ್ಲ ಹೋಗುದಿಲ್ಲ ಈ ಗಾಡಿ. ಈ ಗಾಡಿ ತಗೊಂಡೋದ್ರೆ ಮುಗೀತು. ಮತ್ತೆ ಬರ್ಕತ್ ಹೋಗ್ಲಿ, ಫಾಸ್ಟ್ ಹೋಗ್ಲಿ. ಇಲ್ಲಪ್ಪ, ಇಲ್ಲಿ ಪಟ 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 ಫ್ಯೂಲ್ ತುಂಬಿಕೊಂಡು. ಎಸ್, ನಾವು ಗಾಡಿಯಲ್ಲಿ ಬಿಟ್ರು. ಗಾಡಿ ಹಿಂದೆ. ಈಗ ಆ ಗಾಡಿ ಹುಡ್ಕೋಕೆ 7 ದಿನ ಬೇಕೇನ? ಗಾಯ್ಸ್, ಇದು ವಿಡಿಯೋ ಮುಗಿದಿಲ್ಲ ಇವತ್ತು. ಅಷ್ಟು ಇದೆ ಇದು ನೋಡಿ ಗಾಡಿ. ಎಸ್, ಗಾಡಿ ನಮ್ದು ಇಲ್ಲಿಂದ ಪೆಟ್ರೋಲ್ ಹಾಕಂತಿರ್ಲಿ. ಅದು ನಾವು ಕೆಲಸ ಸ್ಟಾರ್ಟ್ ಮಾಡುವ. ಇಲ್ಲೇ ಇಲ್ಲ ಉಂಟು, ಹುಡುಕ್ಬೇಕು ಈಗ ನಾವು. ಅದು ಟಿಲುಟ್ ಪೆಟ್ಟಿಗೆ ಇದೆ. ಸಿಕ್ತು ಗಾಯ್ಸ್. ಇದೇನಿದೆ? ಚಾಂಪಿಯನ್ ಟ್ರಾಫಿ. ಹಳೇದು. ಹಳೆ ಟ್ರೋಫಿ. ಇನ್ನೊಂದು ಐಟಮ್ ಉಂಟು. ಒಂದು ಮನೆ ನೆಕ್ಸ್ಟ್ ಐಟಮ್ ಇಲ್ಲಿ ಉಂಟು ಗಾಯ್ಸ್. ಇಲ್ಲಿ. ಓ, ಇದು ಸ್ವಲ್ಪ ರಿಸ್ಕ್ ಉಂಟು ತಗೊಳ್ಳೋದು. ರಿಸ್ಕ್ ಎಂತದು? ಗುಡ್ಡದ ಮೇಲೆ ಹತ್ಬೇಕೀಗ ನಾವು. ಬಂದ್ರು. ಓ ಶಿಟ್. ಎಸ್ ಎಸ್ ಎಸ್, ಬಂದ್ರು. ಇಲ್ಲೆಲ್ಲ ಸುತ್ತಮುತ್ತ ಆಜು ಬಾಜು ಉಂಟು. ಮ್ಯಾನೇಜರ್ ಸರ್ ಬಂದ್ರು. ಸಿಕ್ತು ಗ್ಯಾಸ್. ಮುಗೀತು. ಇನ್ನು ಕತೆ ಇನ್ನು ನಾವು ಯಾರ ಕೈಗೆ ಸಿಗುದಿಲ್ಲ. ಹೆಚ್ಚು ಕಮ್ಮಿ ಒಂದು 2-3 ಕೋಟಿ ಆಸ್ತಿನೇನೆ ನೋಡೋ. ಒಂಥರ ಜಗದೀಶ್ ಅಣ್ಣಂದು ಲೈಫ್ ಸೆಟಲ್ ಆದಂಗೆ ಈಗ. ಅದಕ್ಕೆ ಹೆಲ್ಮೆಟ್ ಹಾಕೊಂಡಿದ್ದೆ. ತಂದ್ರು ಈಗ ಸಾಮಾನು ತಂದ್ರು. ಬೈದು ಹೆಲ್ಮೆಟ್ 1 2 ಖಡ್ಗ 3. ಎಸ್ ಸರ್, $2,500 ಕೊಟ್ಟ. ಎಷ್ಟಾಯ್ತು ಈಗ ಬ್ಯಾಲೆನ್ಸ್? $3,000. ಕ್ರೇಜಿ. ಇನ್ನು ನಮಗೆ ಫಾರ್ಮಿಂಗ್ ಮಾಡೋಕೆ ಈಸಿ ಆಯ್ತು ಗ್ಯಾಸ್. ಈಗ ಇಷ್ಟು ರೊಕ್ಕ ಬಂದದೆ. ಇಷ್ಟು ರೊಕ್ಕದಲ್ಲಿ ಇನ್ನೊಂದು 3 ಹಂದಿ ತಂದು ಇಟ್ಟು ರೈಟ್ ಆಗುವ ಎಂಡ್ ಮಾಡುವ ವಿಡಿಯೋನ. ಬರ್ರಿ ಸೀದಾ ಸರೋಜಕ್ಕನ ಅಂಗಡಿಲಿ. ಈಗ ಆ ಗಾಡಿ ತಗೊಂಡು ಹೋಗ್ಬಿಡುವ. ಎಸ್, ಮಸ್ತ್ ಆಯ್ತು. ಈಗ 2 ಮೇಲ್ 2 ಫೀಮೇಲ್ ಪಿಕ್ಸ್ ತಗೊಳ್ಳೋ. ಇದ್ರದ್ದು ಫ್ಯೂಲ್ ಖಾಲಿ ಆಗ್ತಾ ಬಂತೀಗ. ಮನೆ ಹೋಗುತ್ತಂಗೆ ಸಾಕು. ಸರೋಜಕ್ಕ, ಈಗ ನಾವು ಶ್ರೀಮಂತರಾಗಿ ಬಂದಾರೆ. ಇಷ್ಟು ದಿನ ಬಡವರಾಗಿ ಬರ್ತಿದ್ರು, ಇವತ್ತು ಶ್ರೀಮಂತರಾಗಿ ಬಂದಾರೆ. ಶ್ರೀಮಂತರಾಗಿ 2 ಹಂದಿ ಅಷ್ಟೇ ಒಯ್ಯವನ. ಒಂದು ಕುರಿ, ಒಂದು ಹಂದಿ ಒಯ್ಯುವ. ಕುರಿ ಯೂಸ್ ಇಲ್ರಿ, ಕುರಿ ಏನು ಯೂಸ್ ಇಲ್ಲ. ಬೇಡಂಗ 1 2 ಮೇಲ್ 2 ಫೀಮೇಲ್. $1,200. ಇದೆಲ್ಲ ಜೂಜುಬಿ. ಬರ್ರೋ, ಬನ್ನಿ. ಎಸ್ ಎಸ್. ಈಗ ಒಂದು ತಿಂಡಿ ಚೀಲನೂ ಒಯ್ದು ಬಿಡುವ. ಗೋಧಿ ಹಿಟ್ಟು 4 ಹಾಕ್ಬಿಡುವ. ಹೆಂಗೋ ದುಡ್ಡುಂಟಲ್ಲ ಎಲ್ಲದಕ್ಕೂ ಒಂದೊಂದು. ಡನ್. ಕತ್ಲಾಯ್ತು. ಈಗ ಕತ್ಲಾದ್ರೆ ಏನು ಹೇಳ್ರಿ? ಅವು ಮಲಗುದು ರಸ್ತೆ ಮೇಲೆ. ಕಣ್ಣು ಕಾಣು. ರಸ್ತೆ ಮೇಲೆ ಮಲಗುವ ಇವತ್ತು. ಗುಡ್ ನೈಟ್. ಇದು ಡೇ 26. ಇವತ್ತಿನ ವಿಡಿಯೋನ ಕೊನೆಯ ದಿನ. ಬಂತು, ಮನೆ ಬಂತು, ಹಂದಿ ಬಂತು. 5 ಹಂದಿ ಆಯ್ತು ನಮ್ದು. ಒಂದು ಹಂದಿ ಎಷ್ಟು ದೊಡ್ಡ ಆಗದ್ ನೋಡತ್ತಡ್ರಿ. ಈಗ ಆಲ್ರೆಡಿ ಒಂದು ಹಂದಿ ಹಿಂಗಾಗದೆ ನೋಡ್ರಿ, ಎಷ್ಟು ದೊಡ್ಡ ಆಗದ. ಅದು ತಿಕ್ಕಾಡಿ ದೊಡ್ಡ ಮುಕ್ಳೇರೆ ದೊಡ್ಡ ಆಗದ ಗಾಯ್ಸ್. ಗೇಟ್ ಓಪನ್ ಮಾಡ್ಕ, ಪಟ್ಲಿ ಮುಂಚೆ ಹೋಗ್ಬೇಕಲ್ಲ. ಬರ್ರಿ, ಇದಕ್ಕೆ ಊಟ ಹಾಕಿ ಒಂದೊಂದು ಚೀಲ
ಊಟ ಉಂಟಲ್ಲ ಸುಮಾರು ಉಂಟು, ತಿಂತಾನೆ ಇಲ್ಲ. ಉಂಟು ಸ್ವಲ್ಪ ಉಂಟು. ಇನ್ನೊಂದು ಚೀಲ 4 ಹಂದಿಗೆ ಸಾಕಿಷ್ಟು. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಈ 4 ಹಂದಿ ಎಷ್ಟು ದೊಡ್ಡ ಆಗಿರ್ತದೆ ಹೇಳಿ ನೋಡುವ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ. ಮತ್ತು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋನ ನೀವು ಬೆಳಗ್ಗೆ ನೋಡ್ತಿದ್ರೆ ಶುಭ ಮುಂಜಾವು, ಮಧ್ಯಾಹ್ನ ನೋಡ್ತಿದ್ರೆ ಶುಭ ಮಧ್ಯಾಹ್ನ, ಸಂಜೆ ನೋಡ್ತಿದ್ರೆ ಶುಭ ಸಂಜೆ, ಈ ವಿಡಿಯೋನ ನೀವು ರಾತ್ರಿ ನೋಡ್ತಿದ್ರೆ ಶುಭರಾತ್ರಿ.